ನಾನು ಕೆಂಗಲಹಳ್ಳಿ ಗ್ರಾಮದವನು ಆದ್ರೂ ಕೂಡ ಮುಕ್ತೇನಹಳ್ಳಿ ಗ್ರಾಮದವನೇ ಅಂತಲೇ ನಾವು ಭಾವಿಸ್ಕೊಂಡಿದ್ದೇವೆ. ಇವತ್ತು ನಮ್ಮ ಗ್ರಾಮ ಈ ಪಂಚಾಯತ್ಗೆ ಒಳಪಟ್ಟತಿ. ನಮ್ಮ ಮನೆಯವರು ಕೂಡ ಈ ಗ್ರಾಮ ಪಂಚಾಯತಿ ಮೊದಲನೇ ಅಧ್ಯಕ್ಷರು ಆಗಿರೋದ್ರಿಂದ ದುರ್ಗಾಂಬಾದೇವಿ ಆಶೀರ್ವಾದ ನಮ್ಮ ಗ್ರಾಮಕ್ಕೂ ಸುತ್ತಮುತ್ತಲ ಗ್ರಾಮಕ್ಕೂ ಮತ್ತು ರಾಜ್ಯಾದ್ಯಂತ ಭಾಳ ಪ್ರಸಿದ್ಧಿಯಾದಂಥ ಒಂದು ದುರ್ಗಾಂಬಾದೇವಿ ಇದು. ಇಲ್ಲಿ ಬಂದರೆ ನಾವು ಈ ಊರಿಗೆ ಬಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ದುರ್ಗಾಂಬಾದೇವಿ ಆಶೀರ್ವಾದ ಪಡ್ಕೊಂಡೇ ಮುಂದಕ್ಕೆ ಹೋಗೋದು. ಅದಕ್ಕಾಗಿಯೇ ನಾವು ಇವತ್ತು ಮೊಮ್ಮಕ್ಕಳು ಕರ್ಕೊಂಡು ಎಲ್ಲ ದೇವ್ರದ್ದು ದರ್ಶನ ಮಾಡ್ಕೊಂಡು ನಮಗೆ ಬೇಕಾದಂತಹ ಎಲ್ಲ ಗ್ರಾಮದ ಮುಖಂಡರನ್ನು ಭೇಟಿಯಾಗಿ ಅವ್ರ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತಂದೇಳಿ ಈ ಗ್ರಾಮಕ್ಕೆ ಇವತ್ತು ಆಗಮಿಸಿದ್ದೇವೆ. ಒಂದು ಹೇಳ್ತಾ ಇದ್ರು ಸರ್, ನಿಮ್ಮ ಸ್ನೇಹಿತರ ಹಿಂದೆ ಹೇಳ್ತಾ ಇದ್ರು, ನಾನು ಕೂಡ ಹಳ್ಳಿಗಳಿಗೆ ಬಂದಾಗೆ ಈ ಮಳ್ಳಿ ಸಿದ್ದಪ್ಪನವರು ಅವ್ರ ಮನೆಯವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರು ಅಂದ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಕೆಂಗಳ್ಳಿ ತಾವು ಏನ್ ಷಣ್ಮುಖಪ್ಪನ ಅಂತಿದ್ರಿ, ಈ ಎರಡು ಕುಟುಂಬಗಳು ಸಮುದಾಯ ಬೇರೆ ಆಗಿದ್ರು ಸಹ ಅಣ್ಣ ತಮ್ಮಂದ್ರ ರೀತಿ ತಾವು ಇದಿರಿ ಅಂತ ಕೂಡ ಅಲ್ಲಿ ಮುಕ್ತನಹಳ್ಳಿಯವರು ಮಾತಾಡ್ತಾ ಇದ್ರಿ. ಹೆಂಗೆ ಇವತ್ತಿಂದ ಅಲ್ಲ, ಮುಳಸಿದ್ದಪ್ಪರ ಅಪ್ಪರು ಗುಡ್ಡೆಪಜ್ಜ ಅಂತ ಇದ್ರು, ನಮ್ಮ ಅಪ್ಪರ ಹಾಲಪ್ಪರ ಇದ್ದರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಅಪ್ಪ ಮಕ್ಕಳು ಅಣ್ಣ ತಮ್ಮಳಾಗಿ ನಡ್ಕೊಂಬಂದ್ವಿ. ಇನ್ನು ಮುಂದೂ ಕೂಡ ನಮ್ಮ ಮಕ್ಕಳು ಕೂಡ ಈ ಮುಕ್ತನಹಳ್ಳಿಗೆ ನಮ್ಮ ಬಂಧುಗಳು ಇವ್ರಿಗೆಲ್ಲ ಈ ಮನೆಗೆ ಇವತ್ತಲ್ಲ, ನನಗೆ ಬುದ್ಧಿ ಬಲ ನನಗೀಗ 70 ವರ್ಷ. ನನಗೆ ಬುದ್ಧಿ ಬಲ ಊರಿಗೆ ಬಂದು ಸೇರಿದ್ದು ನಾನು ಈಗ 48 ವರ್ಷ ಆಗಿದೆ ನಮ್ಮ ಕೆಂಗಳ್ಳಿ ಬಂದಾಗ. ಅವತ್ತಿನಿಂದನೂ ಕೂಡ ನಾವು ಅಣ್ಣ ತಮ್ಮಳಾಗಿ ತಂದೆ ಮಕ್ಕಳ ನಡ್ಕೊಂಬಂದವಿ. ಈ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಅವಿನಾಭಾವ ಸಂಬಂಧ. ತಾವು ಈ ಎರಡೇನಿದ್ರಿ ಕೆಂಗಲಹಳ್ಳಿ ಮತ್ತು ಮುಕ್ತನಹಳ್ಳಿ ಗ್ರಾಮದ ಮಳಿಸಿದ್ದಪ್ಪರದು ತಾವು ಷಣ್ಮುಖಪ್ಪರ ಏನು ಅನ್ಯೋನ್ಯ ಸಂಬಂಧಗಳು ಏನಿದ್ದಾವೆ, ಸಮುದಾಯ ಬೇರೆ ಆಗಿದ್ರು ಕೂಡ ಏನು ಆತ್ಮ ಹೃದಯದಿಂದ ತಾವು ಸಂಬಂಧಗಳನ್ನು ಇಟ್ಕೊಂಡಿದ್ರಿ. ಈ ಸಂದೇಶಗಳನ್ನ ಎಲ್ಲ ಸಮುದಾಯದವರು ಒಂದು ಕಡೆ ತಿಳಿಸುವಂಥದ್ದು ಆಗ್ಬೋದಾ ಅಂತ ಹೇಳಿ ತಮ್ಮಗಳು ನಾನು ಇವತ್ತು ಹೇಳೋದನೇ, ನಾವು ಲಿಂಗಾಯತರಾದ್ರೂ ಕೂಡ ಎಲ್ಲ ಈ ಆಲ್ಮತ ಸಮಾಜ ಎಲ್ಲ ಸಮಾಜ ಜೊತೆಗೆ ಹೆಚ್ಚು ಬೆರಿತೇವೆ ನಾವು. ನಮ್ಮ ಲಿಂಗಾಯತ ಸಮುದಾಯದ ಆದರೂ ಕೂಡ ಬೇರೆ ಸಮುದಾಯದ ಜೊತೆಗೆ ಜಾಸ್ತಿ ಬೆರೆಯೋದು ನಾನು. ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ನಮ್ಮೂರಿನಲ್ಲಿ ಎಲ್ಲ ಅಕ್ಕಪಕ್ಕದಾಳೆ ನಾವು ನಮ್ಮ ಎಲ್ಲ ಬೀಗರು ಬಿಜ್ಜರು ಅನ್ನೋದು ನಾವು ಅಣ್ಣ ತಮ್ಮಳು ಅನ್ನೋದು ಬೇರೆ ಸಮುದಾಯನ ನಮ್ಮ ಸಮುದಾಯಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿ ಮಾಡ್ತೀವಿ. ಅದು ನಮ್ಮ ಮೊದಲಿಂದ ನಡೆಸ್ಕೊಂಬಂದು ನಮ್ಮ ತಂದೆಯರು ಹಾಕ್ಕೊಂಡಂಥ ದಾರಿ ಅದು. ಅಲ್ಲ, ತಾವುಗಳು ಅದು ಬಂದಿದೆ ದಾರಿ ತಾವು ನಡ್ಕೊಂಡು ಹೋಗ್ತಿದ್ರಿ. ಎಲ್ಲರೂ ಕೂಡ ಈ ರೀತಿ ಅನ್ಯೂನ್ಯ ರೀತಿಯಿಂದ ನಡತೆಯನ್ನ ಇಟ್ಕೊಂಡು ಹೋದ್ರೆ, ಸಂಬಂಧಗಳನ್ನು ಗಟ್ಟಿ ಹೋದ್ರೆ, ಎಲ್ಲ ಸಮುದಾಯಗಳನ್ನ ಗಟ್ಟಿಯಾಗಿ ಒಗ್ಗಟ್ಟಾಗಿ ಹೋದ್ರೆ ಈ ದೇಶದಲ್ಲಿ ಈ ತಾಲೂಕಿನಲ್ಲಿ ಯಾವುದು ತಾರತಮ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶ ತಾವು ಕೊಟ್ಟಿದ್ದೀರಿ. ನಿಜ ಅದು. ನಾವು ಇವತ್ತು ಹೇಳ್ಬೇಕು ಅಂದರೆ ನಾವು ರಾಜಕೀಯ ಬೆಳೆದದ್ದೇ ಫಸ್ಟ್ ರಾಜಕೀಯ ಬೆಳೆದದ್ದು ಕಾಡ್ಸಿದ್ದಪ್ಪರ ಮುಖಾಂತರ ನಾವು ಬೆಳೆದಿರೋದು. ಕಾಡ್ಸಿದ್ದಪ್ಪರ ಮಾರ್ಗದರ್ಶನದಿಂದ ಮೊದಲು ಬೆಳೆದಿರೋದು ನಾವು. ಆಮೇಲೆ ಅವ್ರ ಮಗ ಕೃಷ್ಣಮೂರ್ತಿ ಮಾರ್ಗದರ್ಶನ, ಆಮೇಲೆ ನಮ್ಮ ಜಾತಿಯರ ಜೊತೆಗಿರೋದೇ ಕಡಿಮೆ ನಾವು ಹೆಚ್ಚು. ಡಾಕ್ಟರ್ ಗಂಗಾಪುರ ಜೊತೆಗೆ ಇದ್ವಿ, ಈಗ ಶಾಂತನಗೌಡ್ರ ಜೊತೆಗೆ ಅದಾವಿ. ಹಿಂಗೆ ಮೊದಲು ನಾವು ಹುಟ್ಟಿದ್ದು ಬೆಳೆದದ್ದು ಎಲ್ಲದೂ ಆಲ್ಮತ ಸಮಾಜದ ಮುಖಾಂತರನೇ ನಾವು ಬೆಳಗ್ಗೆ ಬಂದಿರೋದು. ಇವತ್ತು ಹೇಳ್ಬೇಕು ಅಂದರೆ ಎಲ್ಲ ಸಮಾಜ ನನ್ನ ಆಶೆ.